ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಆಧರಿಸಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 1ನೇ ವಚನ. ಧರ್ಮೋಪದೇಶ ಕಾಂಡ 21. ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ಹೆಚ್ಚಾದ ಗ್ರಹಿಕೆಯನ್ನ ಅನುಗ್ರಹಿಸ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಾವು ಧ್ಯಾನಿಸ್ತಿರುವಂತಹ ಈ ವಾಕ್ಯದ ಭಾಗ ಇದು ಮೋಶೆ ತಾನು ಐಗುಪ್ತ ದೇಶದಿಂದ ಅಂದ್ರೆ ಈಜಿಪ್ಟ್ನಿಂದ ಗುಲಾಮತನದಿಂದ ಬಿಡಿಸಿಕೊಂಡು ಬಂದ ಇಸ್ರಾಯೇಲರನ್ನ 40 ವರ್ಷ ಆತನು ಅಡವಿಯಲ್ಲಿ ಅವರನ್ನ ನಡೆಸಿ, ಈಗ ಆತನು ತನ್ನ ನಾಯಕತ್ವದ ಅಂತ್ಯದ ಕೆಲವೇ ದಿನಗಳಲ್ಲಿ ಆತನಿದ್ದಾನೆ. 1 ತಿಂಗಳೊಳಗಿನ ಒಂದು ಸಂದರ್ಭ, ಆ ಕೊನೆಯ 1 ತಿಂಗಳಲ್ಲಿ ಎಷ್ಟೋ ದಿನಗಳೀಗ ಕಳೆದು ಹೋಗಿವೆ, ಇನ್ನೂ ಕೆಲವೇ ದಿನಗಳು ಉಳಿದಿವೆ. ಈಗ ಆತನು ತನ್ನ ಜನರನ್ನ ಇವರು ಸ್ವಾಧೀನ ಮಾಡಿಕೊಳ್ಳಬೇಕಾಗಿರುವಂಥ ಕಾನಾನ್ ದೇಶ ಅಂದರೆ ಈಗಿನ ಇಸ್ರಾಯೇಲ್ ದೇಶ, ಅದರಲ್ಲಿದ್ದಂಥ 7 ಮೂಲ ನಿವಾಸಿಗಳ ಎದುರು ಆತರು ಅವರು ಮಾಡಬೇಕಾದಂಥ ಯುದ್ಧಗಳ ಕುರಿತಾಗಿ ಅವರೊಂದಿಗೆ ಮಾತನಾಡ್ತಾ, ಇಸ್ರಾಯೇಲರು ತಮ್ಮ ಶತ್ರುಗಳನ್ನು ನೋಡಿ ಹೆದರಬಾರದು, ಅವರೊಂದಿಗೆ ಯುದ್ಧ ಮಾಡಬೇಕಾದ ಕ್ರಮಗಳು ಏನೆಂಬುದನ್ನು 20ನೇ ಅಧ್ಯಾಯದಲ್ಲಿ ಆತನು ಬಹಳ ಸವಿವರವಾಗಿ ಆತನು ಅವುಗಳ ಪ್ರಸ್ತಾಪವನ್ನು ಅಲ್ಲಿ ಮಂಡಿಸ್ತಾನೆ. ಯುದ್ಧದ ಕ್ರಮಗಳನ್ನ ಆತನು ತಿಳಿಸ್ತಾನೆ. ಯುದ್ಧದ ವಿಚಾರದಲ್ಲಿ ಯಾಜಕರು ಮಾಡಬೇಕಾದದ್ದೇನು, ಇಸ್ರೇಲ್ನ ಸೇನಾಪತಿಗಳು ತಮ್ಮ ಜನರಿಗೆ ಎಂಥವರು ಯುದ್ಧಕ್ಕೆ ಬರಬಾರದೆಂಬುದಾಗಿ ಅವನ ಹಿಂದಕ್ಕೆ ಕಳಿಸಬೇಕು, ಅವನ ಹೇಗೆ ಸಜ್ಜುಗೊಳಿಸಬೇಕು, ಶತ್ರುಗಳ ಜೊತೆ ಏನು ಮಾಡಬೇಕು, ಅವರು ಸ್ವಾಧೀನ ಮಾಡಿಕೊಳ್ಳುವ ಪಟ್ಟಣಗಳ ವಿಷಯದಲ್ಲಿ ಏನು ಮಾಡಬೇಕು, ಅವರು ಸಮಾಧಾನದಿಂದ ಗೆದ್ದುಕೊಳ್ಳುವುದು ಹೇಗೆ, ಯುದ್ಧ ಮಾಡಿ ಗೆದ್ದುಕೊಳ್ಳುವುದು ಹೇಗೆ, ಹೀಗೆ ಮತ್ತು ಅಲ್ಲಿರುವಂಥ ಅರಣ್ಯದ ಮರಗಳ ವಿಚಾರದಲ್ಲಿ, ಹಣ್ಣು ಕೊಡುವ ಮರಗಳ ವಿಚಾರ, ಹಣ್ಣು ಕೊಡದ ಮರಗಳ ವಿಚಾರ, ಮರಗಳಿಂದ ಯುದ್ಧ ಸಾಮಗ್ರಿಗಳನ್ನ ತಯಾರಿಸಿಕೊಳ್ಳುವಂಥ ವಿಚಾರ, ಎಲ್ಲ ಸಂಗತಿಗಳನ್ನ ಈ ಅಧ್ಯಾಯದಲ್ಲಿ ಆತನು ಬಹಳ ಸೊಗಸಾಗಿ ಆತನು ಮಾತನಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಆದರೆ ಈಗ ಆರಂಭದಲ್ಲಿ ಆತನು ಮಾತನಾಡುವಾಗ ಈತನು ನೇರವಾಗಿ ಹೇಳ್ತಿರುವಂಥ ವಿಷಯ, ದೇವರು ಅವರ ಕೂಡ ಇದ್ದಾನೆ, ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಈ ಮಾತನ್ನು ನಾನು ಪದೇ ಪದೇ ಹೇಳೋದಕ್ಕೆ ಬಯಸ್ತಾನೆ. ದೇವರು ನಮ್ಮೊಂದಿಗಿರುವುದಕ್ಕಾಗಿ ತನ್ನನ್ನೇ ಕೊಟ್ಟು ಬಿಟ್ಟಿದ್ದಾನೆ, ತನ್ನನ್ನೇ ನಮಗಾಗಿ ಆತನು ಕೊಟ್ಟಿದ್ದಾನೆ. ಇದು ಸುಲಭದ ವಿಷಯ ಅಲ್ಲ. ಈಗಿನ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರಿಗೆ ಅವರವರದೇ ಆದ್ಯತೆಗಳು ಹೆಚ್ಚಾಯಿತು. ಓದುವ ಮಕ್ಕಳ ಆದ್ಯತೆ ಒಂದಾದರೆ, ವ್ಯಾಪಾರಸ್ಥರ ಆದ್ಯತೆ ಒಂದಾದರೆ, ದುಡಿಯುವವರ ಆದ್ಯತೆ ಒಂದಾದರೆ, ಹೀಗೆ ವಿಧ ವಿಧ ಜವಾಬ್ದಾರಿಗಳಿರುವವರ ಆದ್ಯತೆಗಳು ವಿಧ ವಿಧ. ಕೂಡಲೇ ನಾವು ಇನ್ನೊಬ್ಬರ ವಿಷಯದಲ್ಲಿ ನಾವು ಮನಸ್ಸು ಕೊಡ್ತೇವೆ ಎಂಬುದಾಗಿ ಹೇಳುವುದಕ್ಕೆ ನಮಗೆ ಹೆಚ್ಚು ಕಡಿಮೆ ಯಾರಿಗೂ ಸಮಯವಿಲ್ಲ, ಜೊತೆಗೆ ಮನಸ್ಸು ಇಲ್ಲ. ಅಂತಹ ಸಂದರ್ಭಗಳನ್ನೇ ನಾವು ಅಧಿಕವಾಗಿ ಸುತ್ತಲೂ ನೋಡುತ್ತಿರುವಲ್ಲಿ ದೇವರು ನಮ್ಮ ಒಬ್ಬೊಬ್ಬರಿಗಾಗಿ ತನ್ನನ್ನೇ ಕೊಡ್ತಿರುವಂಥ ವಿಚಾರ, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ಸಂಗಡ ಇದ್ದೇನೆಂಬುದಾಗಿ ಕೋಟ್ಯಾನು ಕೋಟಿ ಜನರಿಗೆ ಆತನು ಒಬ್ಬೊಬ್ಬರಿಗೆ ಮಾತನ್ನು ಹೇಳುತ್ತಿರುವಾಗ ಪ್ರತಿಯೊಬ್ಬರಿಗಾಗಿ ಆತನು ತನ್ನನ್ನು ಕೊಡುವಂಥ ಈ ಭಾಗ ಬಹಳ ವಿಶೇಷವಾದದ್ದು. ಈಗ ಯುದ್ಧದ ವಿಚಾರಕ್ಕೆ ಬರುವಾಗ ಆತನು ಹೇಳ್ತಾನೆ, ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಶತ್ರುಗಳ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದವು. ಆ ಕಾಲದಲ್ಲಿ ಕುದುರೆ ರಥಗಳು, ಈಗಿನ ಕಾಲದಲ್ಲಿ ನಾನಾ ವಿಧವಾದ ಯುದ್ಧದ ಸಂಗತಿಗಳು, ಯುದ್ಧದ ಟ್ಯಾಂಕರ್ಗಳು ಬೇರೆ, ಮಿಸೈಲ್ ಲಾಂಚರ್ಗಳು ಬೇರೆ, ಅಥವಾ ವಿಧ ವಿಧವಾಗಿ ಯುದ್ಧದ ಲಕ್ಷಣಗಳು ಈಗಿನ 21ನೇ ಶತಮಾನಕ್ಕೆ ಬೇರೆ. ಹಾಗಾದರೆ ಶತ್ರುಗಳ ಕಡೆ ನಮಗಿಂತಲೂ ಅಧಿಕವಾದ ಬಲ ಇರುವುದಾದರೆ, ಇಲ್ಲಿ ದೇವರು ಅವರಿಗೆ ಹೇಳ್ತಿದ್ದಾನೆ, ಇಸ್ರಾಯೇಲರಿಗೆ ನೀವು ಇರುವುದನ್ನು ಕಂಡರೆ ಹೆದರಬಾರದು. ಇದನ್ನು ಹೇಳಿ ಆತನು ಹೇಳ್ತಾನೆ, ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ಹಾಗಾದರೆ ಈಜಿಪ್ಟ್ ದೇಶದ ದಾಸತ್ವದಿಂದ, ಐಗುಪ್ತ ದೇಶದ ಗುಲಾಮತನದಿಂದ ಇವರನ್ನ ಹೊರತರುವಾಗ ಇವರು ಯುದ್ಧಾಯುಧಗಳನ್ನ ಇಟ್ಟುಕೊಂಡು ಅದನ್ನು ಜಯಿಸಿಕೊಂಡು ಬಂದವರಲ್ಲ. ದೇವರ ಭುಜ ಬಲ ಪರಾಕ್ರಮದಿಂದಲೇ, ದೇವರು ನಡೆಸಿದಂಥ ನಾನಾ ವಿಧವಾದ ಉತ್ಪಾತಗಳಿಂದ, ಮಹತ್ವಗಳಿಂದ ಇವರು ಅಲ್ಲಿಂದ ಬಿಡುಗಡೆ ಆಗಿ ಬಂದವರು. ಹಾಗಾಗಿ ಆತನು ಹೇಳ್ತಾನೆ, ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ಪ್ರಿಯರೇ, ಹಾಗಾದರೆ
ಈ ಮಾತನ್ನು ನಾವು ವೈಯಕ್ತಿಕವಾಗಿ ಇಂದಿಗೆ ನಾವು ತೆಗೆದುಕೊಳ್ಳುವಾಗ ನಮ್ಮ ಎದುರು ಅನೇಕ ವಿಧವಾದ ಸವಾಲುಗಳಿದೆ. ನಮ್ಮ ಶತ್ರು ನಮಗಿಂತ ಬಲಮೀರಿ ನಿಂತಿದ್ದು, ನಮಗಿಂತ ಅಧಿಕ ಬಲದಲ್ಲಿ ನಿಂತಿದ್ದಾನೋ, ನಮಗಿರುವ ಸಾಮರ್ಥ್ಯಕ್ಕಿಂತ ಅವನ ಸಾಮರ್ಥ್ಯ ಹೆಚ್ಚಾಗಿದೆಯೋ, ಹಾಗಾದ್ರೆ ಅದು ನೋಡಿ ಹೆದರಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ನಿನ್ನನ್ನು ಎದುರಿಸ್ತಿರುವಂಥ ಶತ್ರು ಒಂದು ವೇಳೆ ರೋಗವಾಗಿದೆಯೋ, ರೋಗದ ಬಲ ನಿನಗಿಂತಲೂ ಹೆಚ್ಚಾಗಿದೆಯೋ, ಮರಣದ ಬಲ ನಿನಗಿಂತಲೂ ಹೆಚ್ಚಾಗಿದೆಯೋ, ಹಣದ ಸಮಸ್ಯೆ ನೋಡುವಾಗ ಆ ಸಮಸ್ಯೆ ನಿನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿದೆಯೋ, ದೇವರು ಹೇಳ್ತಾನೆ ಹೆದರಬೇಡ. ಇದರ ಜೊತೆ ಯಾಜಕನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. 2-3 ವಚನದಲ್ಲಿ ಯಾಜಕನ ಮೇಲೆ ಇರುವಂಥ ಜವಾಬ್ದಾರಿ. ಆತನೇನ್ ಮಾಡ್ಬೇಕಂತೆ, ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಭಟರಿಗೆ, ಅದರ ಯುದ್ಧ ಮಾಡುವಂಥ ಸೈನಿಕರಿಗೆ ಆತನು ಹೇಳಬೇಕಾದಂಥ ಮಾತು, ಇಸ್ರಾಯೇಲರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ಅಂತ ನೋಡಿ, ಒಂದೇ ಅರ್ಥ ಬರುವಂಥ ಎಷ್ಟು ಮಾತುಗಳನ್ನು ಬರ್ತದೆ. ಎದೆಗೆಡಬಾರದು, ಎದೆಯಲ್ಲಿ ಭಯ ಬೇಡ ಅಂತಾನೆ. ದಿಗಿಲು ಪಡಬಾರದು, ಮನಸ್ಸಿನಲ್ಲಿ ಬೇಡ ಎಂಬುದಾಗಿ, ನಡುಗಬಾರದು, ಶರೀರದ ಕೈಕಾಲುಗಳು ನಡುಗಬಾರದು ಎಂಬುದಾಗಿ ಹೇಳ್ತಾನೆ. ಶತ್ರುಗಳನ್ನು ನೋಡಿ ಭಯಪಡಬಾರದು ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ಹೇಳ್ತಾನೆ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು. ಇಡೀ ಬೈಬಲ್ನ ಒಂದು ವಿಶೇಷತೆ, ಈ ದೇವರ ವಾಕ್ಯದೊಳಗೆ ಅನೇಕ ಯುದ್ಧಗಳು ತಿಳಿಸಲ್ಪಟ್ಟದೆ. ದೇವಜನರಿಗೆ ಎದುರಾದ ಪ್ರತಿ ಯುದ್ಧದಲ್ಲಿ ದೇವರವರ ಸಂಗಡ ಇದ್ದು ಯುದ್ಧ ಮಾಡಿದ ವಿಧ ಸಂದರ್ಭಗಳನ್ನ ನಾವು ಈ ವಾಕ್ಯದಲ್ಲಿ ಓದ್ತೇವೆ. ಈಗಲೂ ಕ್ರಿಸ್ತನ ಸಭೆಗಿರುವಂತಹ ಯುದ್ಧಗಳನ್ನ ಈ ವಾಕ್ಯ ವಿವರಿಸ್ತದೆ. ಅಷ್ಟೇ ಅಲ್ಲ, ಮುಂದೆ ಇನ್ನು ಆಗಬೇಕಾದ ಯುದ್ಧಗಳನ್ನ ಹಳ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ, ಪ್ರಕಟಣೆ ಪುಸ್ತಕ ಇದೆಲ್ಲ ಅದನ್ನ ಮಾತನಾಡ್ತದೆ. ಎಲ್ಲವೂ ಇದರಲ್ಲಿ ಬರ್ತದೆ, ಹಳೆ ಒಡಂಬಡಿಕೆಯಲ್ಲಿಯೂ ಬರ್ತದೆ. ಈಗಿರುವ ಯುದ್ಧಗಳನ್ನ ಪತ್ರಿಕೆಗಳಲ್ಲಿ ನಾವು ಕ್ರಿಸ್ತನ ಸಭೆಗಿರುವಂಥ ಯುದ್ಧಗಳನ್ನ ತಿಳಿಸಲಾಗಿದೆ. ಮತ್ತು ಮುಂದೆ ಇರುವಂಥ ಯುದ್ಧಗಳನ್ನು ಸಹ ಹಳೆ ಒಡಂಬಡಿಕೆಯಲ್ಲೂ ಮತ್ತು ಈ ಬೈಬಲ್ನ ಪ್ರಕಟಣೆ ಪುಸ್ತಕದಲ್ಲಿಯೂ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮತ್ತೊಂದು ವಿಶೇಷತೆ ಏನೆಂಬುದಾಗಿ ಯೋಚಿಸಿದ್ರೆ, ಎಲ್ಲಾ ಯುದ್ಧಗಳನ್ನ ದೇವರು ತನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾನೆ. ದೇವರು ಯುದ್ಧಗಳನ್ನ ಹೋರಾಡಿದ್ದಾನೆ, ಯುದ್ಧಗಳಲ್ಲಿ ಜಯ ಕೊಟ್ಟಿದ್ದಾನೆ. ಅದನ್ನು ಓದುವಾಗ ಒಮ್ಮೆ ನನಗೀಗ ಹೀಗೆ ಅರ್ಥವಾಯಿತು, ಮಕ್ಕಳಿಗೆ ಚಾಕ್ಲೇಟ್ ಅನ್ನುವಂಥದ್ದು ಎಷ್ಟು ಪ್ರಿಯವೋ ನಮ್ಮ ದೇವರಿಗೆ ಯುದ್ಧವೆಂಬುದು ಅಷ್ಟೇ ಪ್ರಿಯ. ಯಾವುದೇ ಯುದ್ಧಗಳು ಬರುವಾಗ ಆತನು ಅದನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ತಾನೆ. ಅದು ನನಗೆ ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಕೆಲವೊಮ್ಮೆ ಯುದ್ಧವು ನಿಮ್ಮದಲ್ಲ ಯೆಹೋವನದೆಂಬುದಾಗಿ, ತನ್ನದೆಂಬುದಾಗಿ ಹೇಳಿಕೊಳ್ತಾನೆ. ಕೆಲವೊಮ್ಮೆ ಆತನು ತನ್ನ ಭಕ್ತರಿಗೆ ಯುದ್ಧ ಭೂಮಿಗೆ ಹೋಗ್ರಿ ಎಂಬುದಾಗಿ ಕಳಿಸಿ ತಾನು ಶತ್ರುಗಳ ಮೇಲೆ ಬಿದ್ದಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಇಂಥ ದೇವರ ಕುರಿತು ಯಾಜಕರು ಆ ಸೈನ್ಯದ ಭಟರ ಎದುರು ನಿಂತು ಘೋಷಿಸಬೇಕೆಂಬುದಾಗಿ ಹೇಳ್ತಾನೆ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು. ವಿಧವಾದ ಯುದ್ಧಗಳು. ಎರಿಗೋ ಪಟ್ಟಣ ಆ ಕೋಟೆಯನ್ನು ನೋಡಿ ಆರ್ಭಟಿಸ್ಲಿಕ್ಕೆ ಹೇಳಿದ್ನೇ ಹೊರತು ಅದನ್ನು ಯಾವುದೇ ರೀತಿ ಹೊಡಿಲಿಕ್ಕೆ ಹೇಳಿಲ್ಲ. ಅವ್ರು ಆರ್ಭಟಿಸ್ತಲೇ ಹಾಗೇ ಅದು ಬಿದ್ದು ಹೋಯ್ತು. ಅವ್ರಿಗೆ ಮಟ್ಟನೆಲವು ಪಟ್ಟಣದೊಳಗೆ ಪ್ರವೇಶಿಸೋದಕ್ಕೆ ಸಿದ್ಧವಾಯಿತು. ಹೇಗೆ? ದೇವರವರಿಗಾಗಿ ಯುದ್ಧ ಮಾಡಿದ. ದಾವೀದನ ಯುದ್ಧಗಳು, ಅರಸನಾದ ಯೆಹೋಷಾಫಾಟನಿಗೆ ಎದುರಾದ 3 ರಾಜ್ಯಗಳ ಮೇಲೆ ಈತನು ಮಾಡಬೇಕಾದ ಯುದ್ಧದಲ್ಲಿ ದೇವರು ಹೋರಾಡಿದ ರೀತಿ, ಪ್ರತಿಯೊಂದರಲ್ಲೂ ಬಹಳ ವಿಶೇಷ. ದೇವರು ನಮಗಾಗಿ ಯುದ್ಧ ಮಾಡುವ ಆತನಾಗಿದ್ದಾನೆ. ದೇವರು ನಿನಗಾಗಿ ಯುದ್ಧ ಮಾಡುವ ಆತನಾಗಿದ್ದಾನೆ. ಆತನು ಯುದ್ಧ ಮಾಡಿ ಯುದ್ಧವನ್ನು ಜಯಿಸಿ ನಿನಗೆ ಯುದ್ಧ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಆತನು ಯುದ್ಧ ಮಾಡಿ ನಮಗೆ ಜಯವನ್ನು ಒದಗಿಸುವ ದೇವರು. ಯುದ್ಧದ ಸಂದರ್ಭ, ಹೋರಾಟದ ಸಂದರ್ಭ, ನಾವು ಜಯಿಸಲಾರದ ಸವಾಲುಗಳೆದುರು ನಾವು ನಿಲ್ಲುವಾಗ ನಮಗಾಗಿ ಬಂದು ನಮ್ಮ ಸಂಗಡ ಇದ್ದು ನಮ್ಮನ್ನು ಧೈರ್ಯಪಡಿಸಿ ಶತ್ರುಗಳೊಡನೆ ಹೋರಾಡಿ ನಮಗೆ ಜಯ ಕೊಡುವ ದೇವರಿದ್ದಾನೆ. ಪ್ರೇರೆ, ಈ ವಾಕ್ಯಗಳು ಈ ದಿನ ನಮ್ಮನ್ನು ಬಲಪಡಿಸಲಿ. ನಿನಗೆದುರಾದ ಯಾವುದೇ ಯುದ್ಧದಲ್ಲಿ ಆ ಯುದ್ಧವನ್ನು ಸುಮ್ಮನೆ ದೇವರಿಗೆ ಒಪ್ಪಿಸಿಕೊಡು. ಆದರೆ ಯುದ್ಧದ ಸಂದರ್ಭದಲ್ಲಿ ನೀನು ಕಾಲು ಕೀಳುವುದಕ್ಕೂ ಪಲಾಯನ ಮಾಡುವುದಕ್ಕೂ ಪ್ರಯತ್ನಿಸಬೇಡ. ಅಲ್ಲಿ ನಂಬಿಕೆಯಿಂದ ಧೈರ್ಯದಿಂದ ನಿಲ್ಲು. ಯುದ್ಧವನ್ನು ಕರ್ತನಿಗೆ ಒಪ್ಪಿಸು. ಈ ವಾಕ್ಯಗಳ ಆಧಾರದ ಮೇಲೆ ಕರ್ತನೆ, ನೀನು ಇಲ್ಲಿ ನಮ್ಮ ಸಂಗಡ ಇದ್ದು ಯುದ್ಧ ಮಾಡಿ ಶತ್ರುಗಳನ್ನ ಜಯಿಸ್ತಾನೆ ಎಂಬುದಾಗಿ ಹೇಳಿದೆಯಲ್ಲ. ಕರ್ತನ ಯುದ್ಧದಲ್ಲಿ ನಮಗೆ ಜಯ ಕೊಡು. ಕರ್ತನಿಗೆ ಒಪ್ಪಿಸಿಕೊಡ್ರಿ. ಆತನು ಹೋರಾಡ್ತಾನೆ. ನಿನಗೆ ಸಲ್ಲಬೇಕಾದ ನ್ಯಾಯವನ್ನು ಆತ ನಿನಗೆ ಒದಗಿಸ್ತಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ವಾಕ್ಯಗಳು ನಮ್ಮನ್ನೆಷ್ಟೋ ಆಧರಿಸ್ತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ದೇವಜನರಿಗಿರುವಂತಹ ಯುದ್ಧಗಳಲ್ಲಿ ನೀನೇ ಅವರ ಸಂಗಡವಿದ್ದು
ಐಗುಪ್ತ ದೇಶದಿಂದ ಅವನು ಬಿಡಿಸಿಕೊಂಡು ಬಂದ ದೇವರೇ, ನೀನು ಅವ್ರ ಸಂಗಡ ಈಗಲೂ ಇದ್ದು ಯುದ್ಧದಲ್ಲಿ ಜಯ ಕೊಡುವನೆಂಬುದಾಗಿ ಕರ್ತನೆ ಇಲ್ಲಿ ತಿಳಿಪಡಿಸಿದಿ. ಯಾಜಕರು ಕರ್ತನೆ ಯುದ್ಧಕ್ಕೆ ಎದುರಾದ ಜನರ ಮೇಲೆ ವಾಕ್ಯವನ್ನು ನುಡಿಯಬೇಕೆಂಬುದಾಗಿ ಹೇಳಿದಿ. ಕರ್ತನೆ, ಈ ವಾಕ್ಯವನ್ನು ಈ ಪ್ರಿಯರಿಗೂ ನಾವು ನುಡಿಯುತ್ತೇವೆ. ಇಸ್ರಾಯೇಲರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎನ್ನುವಂಥ ಈ ಯಾಜಕರ ನುಡಿಯನ್ನು ಈ ಪ್ರಿಯರ ಮೇಲೆ ನಾವು ನುಡಿತೇವೆ ಸ್ವಾಮಿ. ಕರ್ತನೆ, ಯಾವ ವಿಧದ ಹೋರಾಟವೋ, ಕೆಲಸದ ಮೇಲೆ ಹೋರಾಟವೋ, ಪ್ರಮೋಷನ್ನ ಹೋರಾಟವೋ, ಅನಾರೋಗ್ಯಗಳ ಮೇಲೆ ಹೋರಾಟವೋ, ಹಣಕಾಸಿನ ಮೇಲೆ ಹೋರಾಟವೋ, ಕೋರ್ಟ್ ಕೇಸ್ಗಳು, ಕರ್ತನೆ ಯಾವುದೇ ವಿಧದ ಹೋರಾಟವಿದ್ರು ಕರ್ತನೆ, ವಾಕ್ಯದ ಪ್ರಕಾರ ನೀನಿವರ ಕೂಡ ಇದ್ದು ಅವರಿಗಾಗಿ ಹೋರಾಡಿ ಜಯವನ್ನು ಒದಗಿಸಿಕೊಡು ಸ್ವಾಮಿ. ನಿನ್ನ ಮಕ್ಕಳು ಜಯವನ್ನು ಕಾಣಲಿ. ಈ ಪರಿಸ್ಥಿತಿಯಲ್ಲಿ ನೀನಿವರ ಸಂಗಡ ಇರುವುದನ್ನು ಇವರು ಅನುಭವಿಸಲಿ. ಇವರ ಶತ್ರುಗಳು ಅದನ್ನು ಕಾಣಲಿ, ಇವರ ಮೇಲೆ ಹೋರಾಡುವರು ಅದನ್ನು ಕಾಣಲಿ. ನೀನಿವರ ಸಂಗಡ ಇರುವುದನ್ನು ಅವರು ಗ್ರಹಿಸಲಿ. ಕರ್ತನೆ, ವಾಕ್ಯದ ಪ್ರಕಾರ ಈ ಪ್ರಿಯರನ್ನು ಆಶೀರ್ವದಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.